ಸ್ನೇಹಿತರೆ, ನಮ್ಮ ಪೂರ್ವಜರು ಸೂರ್ಯನ ಚಲನೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ. ಸೂರ್ಯನು ಭೂಮಧ್ಯ ರೇಖೆಯ ಉತ್ತರದಲ್ಲಿ ಕಾಣಿಸಿಕೊಂಡಾಗ ಅದನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಸೂರ್ಯನು ಭೂಮಧ್ಯ ರೇಖೆಯ ದಕ್ಷಿಣಕ್ಕೆ ಪ್ರಯಾಣಿಸಿದಾಗ ಅದನ್ನು ದಕ್ಷಿಣಾಯನ ಎಂದು ಕರೆಯಲಾಗುತ್ತದೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಉತ್ತರಾಯಣ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯನು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದಾಗ ದಕ್ಷಿಣಾಯನವು ಪ್ರಾರಂಭವಾಗುತ್ತದೆ. ಇದು ಪ್ರತಿ 6 ತಿಂಗಳ ಅವಧಿ. ಪುರಾಣಗಳ ಪ್ರಕಾರ ದಕ್ಷಿಣಾಯನವು ದೇವತೆಗಳು ತಮ್ಮ ಆಕಾಶ ನಿದ್ರೆಯಲ್ಲಿರುವ ಅವಧಿಯನ್ನು ಗುರುತಿಸುತ್ತದೆ. ಇದನ್ನು ಅವರ ರಾತ್ರಿ ಎಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕವಾಗಿ ಈ ಸಂಕ್ರಮಣದ ನಂತರ ದೇವತೆಗಳಿಗೆ ರಾತ್ರಿ ಕಾಲ ಆರಂಭವಾಗುತ್ತದೆ. ಮಾನವರಿಗೆ 1 ವರ್ಷವಾದರೆ ಅದು ದೇವತೆಗಳಿಗೆ 1 ದಿನಕ್ಕೆ ಸಮ. ಉತ್ತರಾಯಣ ಹಗಲಾದರೆ ದಕ್ಷಿಣಾಯನ ರಾತ್ರಿಯ ಸಮಯ. ದಕ್ಷಿಣಾಯನದಲ್ಲಿ ಪೂಜೆ, ದಾನ, ತಪಸ್ಸುಗಳಿಗೆ ವಿಶೇಷ ಪ್ರಾಮುಖ್ಯತೆ ಇರುವುದಕ್ಕೆ ಇದೇ ಕಾರಣ. ದಕ್ಷಿಣಾಯನದಲ್ಲಿ ದೇವಾನುದೇವತೆಗಳು ಯೋಗ ನಿದ್ರಾವಸ್ಥೆಯಲ್ಲಿರುವುದರಿಂದ ವಿವಾಹ, ಚೌಲ, ಉಪನಯನ, ಗೃಹ ಪ್ರವೇಶ ಇತ್ಯಾದಿಗಳನ್ನು ಮಾಡುವುದಿಲ್ಲ. ದಕ್ಷಿಣಾಯನದಲ್ಲಿ ಧರ್ಮಾಚರಣೆಯಿಂದಲೇ ರಕ್ಷೆ. ಬಹುತೇಕರಲ್ಲಿ ಒಂದು ತಪ್ಪು ಅಭಿಪ್ರಾಯವಿದೆ. ಉತ್ತರಾಯಣವು ಸ್ವರ್ಗದ ಬಾಗಿಲು ತೆರೆಯುವ ಕಾಲವಾದರೆ ದಕ್ಷಿಣಾಯನ ಆ ಬಾಗಿಲನ್ನು ಮುಚ್ಚುವ ಕಾಲ ಎಂದು ನಂಬುತ್ತಾರೆ. ಅದು ಸರಿಯಲ್ಲ. ದಕ್ಷಿಣಾಯನ ಕಾಲವನ್ನು ನಮ್ಮ ಶಾಸ್ತ್ರಗಳು ಪರಮ ಪುಣ್ಯ ಸಂಚಯನ ಕಾಲ ಎಂದು ಅಭಿಪ್ರಾಯಿಸುತ್ತವೆ. ಕಾರಣ, ಈ ಸಮಯದಲ್ಲಿ ಸಾಕಷ್ಟು ಮಹತ್ತರ ಘಟನೆಗಳು ಸಂಭವಿಸಿವೆ. ಅವೆಂದರೆ, ದಾಕ್ಷಾಯಿಣಿ ಪುನರ್ಜನ್ಮ ಪಡೆದು ಪರ್ವತರಾಜನ ಮಗಳಾಗಿ ಜನಿಸಿ ಪಾರ್ವತಿಯಾದದ್ದು. ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಶಿವನನ್ನು ವಿವಾಹವಾದ ಸಮಯವಿದು. ಗಣಪತಿಯ ಜನನವಾದದ್ದು ದಕ್ಷಿಣಾಯನದ ಭಾದ್ರಪದ ಮಾಸದಲ್ಲಿ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಜನಿಸಿದ್ದು ಶ್ರಾವಣ ಮಾಸದಲ್ಲಿ. ಭೂದೇವಿಯ ಮಗನಾದ ನರಕಾಸುರನನ್ನು ಶ್ರೀಕೃಷ್ಣ ಸಂಹರಿಸಿದ್ದು ಕಾರ್ತಿಕ ಮಾಸದಲ್ಲಿ. ಮಹಾವಿಷ್ಣು ವರಾಹ ಅವತಾರವನ್ನು ತಾಳಿದ್ದು ದಕ್ಷಿಣಾಯನದಲ್ಲಿ. ಬಲಿಪಾಡ್ಯಮಿ ಸಹ ಈ ಅವಧಿಯಲ್ಲಿಯೇ ಬರುತ್ತದೆ. ಅಷ್ಟೇಕೆ, ಆಂಜನೇಯನ ಅವತಾರವೂ ಕೂಡ ದಕ್ಷಿಣಾಯನದಲ್ಲೇ ಆಯಿತು. ದಕ್ಷಿಣಾಯನವು ಹಿಂದೂ ಧರ್ಮದಲ್ಲಿ ದೇವತೆಗಳ ರಾತ್ರಿಯ ಸಮಯವಾಗಿದೆ. ಇದು 6 ತಿಂಗಳವರೆಗೆ ಅಥವಾ ಮಕರ ಸಂಕ್ರಾಂತಿಯವರೆಗೆ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಮಾನವ ವರ್ಷವು ದೇವರುಗಳ 1 ದಿನಕ್ಕೆ ಸಮಾನವಾಗಿದೆ ಮತ್ತು ದಕ್ಷಿಣಾಯನವನ್ನು ಪುಣ್ಯ ಸಂಚಯನ ಕಾಲ ಎಂದು ಕರೆಯಲಾಗಿದೆ. ಈ ಸಮಯದಲ್ಲಿ ವ್ರತಗಳ ಆಚರಣೆ ಹೆಚ್ಚು. ಚಾತುರ್ಮಾಸ್ಯ ಆಚರಣೆಯ ಜೊತೆ ಹಬ್ಬ ಹರಿದಿನಗಳ ಸಡಗರವೂ ಇರುತ್ತದೆ. ಈ ಪುಣ್ಯ ಪರ್ವ ಕಾಲದಲ್ಲಿ ಎಷ್ಟು ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡುತ್ತೇವೆಯೋ ಅದಕ್ಕೂ ಹೆಚ್ಚಿನ ಫಲ ದೊರೆಯಲಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಶುಭ ಕಾರ್ಯಗಳಿಗೆ ಪ್ರಶಸ್ತವಾದದ್ದು ಉತ್ತರಾಯಣವಾದರೆ ತರ್ಪಣಾದಿಗಳಿಗೆ ಪ್ರಶಸ್ತವಾದದ್ದು ದಕ್ಷಿಣಾಯನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಕಾಲದಲ್ಲಿ ಪುಣ್ಯ ಸ್ನಾನ, ಪೂಜೆ, ಜಪ, ದಾನಗಳನ್ನು ಮಾಡಿದರೆ, ತರ್ಪಣ ಕೊಟ್ಟರೆ ಸಮಸ್ತ ಪಾಪಗಳು ದೂರವಾಗುತ್ತವೆ. ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಪಿತೃತರ್ಪಣ ಮಾಡುವುದರಿಂದ ಪಿತೃಗಳಿಗೆ ತೃಪ್ತಿ ದೊರೆಯುತ್ತದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಒಟ್ಟಾರೆ ದಕ್ಷಿಣಾಯನವು ವ್ರತಾಚರಣೆಯ ಮೂಲಕ ಪುಣ್ಯಗಳನ್ನು ಸಂಪಾದಿಸುವ ಅವಧಿಯಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.